ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಲೋ, ಹೇಳು ಸುಹಾಸಿನಿ, ಹೇಗೆ ನಡೀತಾ ಇದೆ ಫಂಕ್ಷನು? ಸೀಮಂತ ಕಾರ್ಯನ ನಡೆಸ್ಕೊಟ್ಟು ನೋಡಿ ಸಂತೋಷ ಪಡಬೇಕಾಗಿರೋರೇ ಬಂದಿಲ್ವಲ್ಲ. ಅಂದರೆ ಎಲ್ಲ ನಿಮಗೆ ಗೊತ್ತಿರೋದೇ ತಾನೆ. ಸ್ಟೋರಿ ರೈಟರ್ ನೀವೇ ಅಲ್ವಾ? ರೈಟರ್ ನಾನೇ, ಬಟ್ ಡೈರೆಕ್ಟರ್ ನೀನೇ ಅಲ್ವಾ? ಹೇಳು, ಅಲ್ಲಿ ಏನಾಗ್ತದೆ ಅಂತ. ಪಾಪ ಆರತಿ ಅವ್ರ ಅಪ್ಪ ಅಮ್ಮನೇ ಇನ್ನೂ ಬಂದಿಲ್ಲ. ಫೋನ್ ಮಾಡಿದ್ರೆ ಫೋನ್ನ ರಿಸೀವ್ ಮಾಡ್ತಾ ಇಲ್ಲ. ಎಲ್ಲರೂ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಅದರಲ್ಲೂ ವೇದಾಂತ್ ಅವ್ರು ಬರ್ತೆ ಯಾವುದೇ ರಿಚುವಲ್ನ ಶುರು ಮಾಡಬಾರ್ದು ಅಂತ ಹಠ ಹಿಡಿದು ಕೂತಿದ್ದಾನೆ. ಎಲ್ಲರ ಮುಖನೂ ಹರಳೆಣ್ಣೆ ಕುಡ್ದವ್ರ ಥರ ಆಗಿದೆ. ಆದರೆ ನಾನು ಮಾತ್ರ ತುಂಬ ಸಂತೋಷವಾಗಿದ್ದೀನಿ. ಒಂದೊಂದು ಕ್ಷಣನೂ ಎಂಜಾಯ್ ಮಾಡ್ತಾಯಿದ್ದೀನಿ. ನಿನ್ಗೆ ಮಾತ್ರ ಅಲ್ಲ, ನನಗೂ ಖುಷಿ ಆಗ್ತಾ ಇದೆ. ನೋಡು, ಇನ್ಮೇಲೆ ಆ ಮನೆಯಲ್ಲಿ ಇದೇ ಥರ ಆಗಬೇಕು. ಹೆಣಗಳು ಬೀಳ್ತಾ ಇರಬೇಕು. ಆ ಮನೆನ ನರಕ ಮಾಡಬೇಕು. ಆವಾಗಲೇ ನನಗೆ, ಅಪ್ಪ ಅಮ್ಮನಿಗೆ ಎಲ್ರಿಗೂ ಖುಷಿ ಆಗೋದು. ನೀವೇನು ವರಿ ಮಾಡ್ಕೋಬೇಡಿ, ಆ ಕೆಲಸನ ನಾನು ಮಾಡ್ತೀನಿ. ಹಾಗೆ ಇನ್ನೊಂದು ವಿಷಯ, ಆ ಆರತಿ ಅಪ್ಪ ಅಮ್ಮ ಬಂದಿಲ್ಲ ಅಂದರೆ ಅವಳು ಅವರ ಅಪ್ಪ ಅಮ್ಮ ಮನೆಗೆ ಹೋಗೋಕ್ಕಾಗಲ್ಲ, ಹೋಗೋಕ್ಕೆ ಚಾನ್ಸು ಇಲ್ಲ. ಯಾಕೆಂದರೆ ಅವಳಿಗೆ ಡೆಲಿವರಿನೇ ಆಗಲ್ಲ. ಡೆಲಿವರಿ ಆಗಲ್ವಾ? ಅಂದರೆ ವೇಟ್ ಮಾಡೋ ಸುಹಾಸಿನಿ, ಎಲ್ಲ ಇವತ್ತೇ ರಿವೀಲ್ ಮಾಡಿದರೆ ಸ್ಟೋರಿಯಲ್ಲಿ ಟ್ವಿಸ್ಟ್ ಇರಲ್ಲ. ಒಂದೆರಡು ತಿಂಗಳು ಆ ಆರತಿ ಮತ್ತು ಅಮೂಲ್ಯ ಹಿಂಗೆ ಇರಲಿ, ಆಮೇಲೆ ಎಲ್ಲ ನಿಮಗೆ ಗೊತ್ತಾಗತ್ತೆ. ಕೆಲಸ ಬೇಗ ಬೇಗ ಮಾಡ. ಅಮ್ಮ, ನೀವು ಹೋಗಿ ಸೊಪ್ಪು ಬಿಡಿಸ್ಕೊಳ್ಳಿ. ಆಯ್ತಪ್ಪ, ಪಾತ್ರೆ ತೊಳೆದಿತ್ತು. ತಂದೇನಾ ತಂದೆ ತಾನಾನಿ ತಂದಾನೆ ತಂದೇನಾ ತಂದೆ ಅಗ್ರಜ, ಅತ್ತೆ ಮಾವ ಎಷ್ಟೇ ಕಾಲ್ ಮಾಡಿದ್ರು ರಿಸೀವ್ ಮಾಡ್ತಿಲ್ಲ. ಇಲ್ಲ, ನಾನು ಒಪ್ಕೊಳ್ಳಲ್ಲ. ಹೆಂಡತಿ, ದಯವಿಟ್ಟು ನನ್ನ ಮಾತು ಕೇಳಿ. ನಿನ್ನೆಯಿಂದನೂ ಇದೇ ಥರ ಏನಾದರೂ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಕೊನೆಗೂ ನಾನು ಅಂದ್ಕೊಂಡ ಹಾಗೆ ಆಯಿತು. ಜನ್ಮ ಕೊಟ್ಟಿದ್ದ ಅಪ್ಪ ಅಮ್ಮನೆ ಜೊತೆಗಿಲ್ಲ ಅಂದಮೇಲೆ ನಾನು ಯಾಕೆ ಸೀಮಂತ ಮಾಡ್ಕೋಬೇಕು? ಹೆಂಡತಿ, ದಯವಿಟ್ಟು ನನ್ನ ಮಾತು ಕೇಳಿ. ಇಲ್ಲ ವಿಕ್ಕಿ ಅವರೇ,
ಬಂದಿದ್ದಾರಾ? ಸರಿ ಅತ್ತೆ. ಬಾವಾ, ಅತ್ತೆಗೂ ಫೋನ್ ಮಾಡಿ ಕೇಳಿದೆ, ಅಲ್ಲೂ ಹೋಗಿಲ್ವಂತೆ. ಹೌದಾ? ಹಾಗಾದ್ರೆ ಇನ್ನೆಲ್ಗೆ ಹೋಗಿರ್ಬೋದು? ಭಾವ, ಹೇಗಾದರೂ ಮಾಡಿ ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಬನ್ನಿ. ನಾನು ಅವ್ರನ್ನ ನೋಡಬೇಕು, ಅವ್ರ ಜೊತೆ ಮಾತಾಡಬೇಕು. ಆರ್ತಿ, ನೀವು ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಭಾವ? ನನ್ನ ಅಪ್ಪ ಅಮ್ಮನ ನೋಡಬೇಕು, ಅವ್ರನ್ನ ಮಾತಾಡಿಸ್ಬೇಕು. ಆರ್ತಿ, ಅಪ್ಪ ಅಮ್ಮನ ಸೀಮಂತ ಕರ್ಕೊಂಬರೋ ಜವಾಬ್ದಾರಿ ನಂದು. ಅವ್ರು ಇಲ್ಲಿ ಇರ್ತಾರೆ, ನೀವು ಧೈರ್ಯ ತಗೊಳ್ಳಿ. ಹೌದು ಹೆಂಗೆ, ಅವ್ರು ಬಂದೇ ಬರ್ತಾರೆ, ಎಲ್ಲ ಕೆಡಿಸ್ಕೊಳ್ಬೇಡಿ. ಬನ್ನಿ, ರೆಡಿಯಾಗಿ. ಆರ್ತಿ ಅವರೇ, ಬನ್ನಿ. ರೀ, ನಾವಿಲ್ಲಿಗೆ ಬಂದು ದೊಡ್ಡ ತಪ್ಪು ಮಾಡಿದ್ವಿ ಅನ್ಸುತ್ತೆ. ಯಾಕಪ್ಪ ರೀ? ನಾವು ಯಾಕೆ ಬಂದಿದ್ದೀವಿ ಹೇಳಿ? ಸೀಮಂತ ನೋಡೋಕ್ಕೆ. ಈ ಥರ ತರಕಾರಿ ಹೆಚ್ಕೊಂಡು ಸೊಪ್ಪು ಸೋಸ್ತಾ ಕೂತ್ರೆ ಸೀಮಂತ ನೋಡೋಕ್ಕಾಗತ್ತಾ? ಸ್ವಲ್ಪ ಹೊತ್ತು ಸುಮ್ಮನೆ ಇರು. ಆ ಅಡುಗೆ ಇನ್ಚಾರ್ಜ್ ಹತ್ರ ಮಾತಾಡಿ ಹೊರಗಡೆ ಹೋಗೋದಕ್ಕೆ ವ್ಯವಸ್ಥೆ ಮಾಡ್ತೀನಿ. ಹಾಂ, ಅವ್ನು ನಮ್ಮನ್ನ ಒಳಗಡೆ ಬಿಡ್ತಾನಾ? ನೋಡೋದಕ್ಕೆ ಒಳ್ಳೆ ಮನುಷ್ಯನ ಥರ ಕಾಣ್ತಾ ಇದ್ದಾನೆ. ಮೇಲಾಗಿ ಇಲ್ಲಿ ಕೆಲಸ ಮಾಡೋದಕ್ಕೆ ದುಡ್ಡು ಬೇಡ ಅಂತ ಹೇಳಿದ್ದೀನಿ. ಅದಕ್ಕೋಸ್ಕರನಾದ್ರೂ ನಮಗೆ ಒಳಗೆ ಬಿಡ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ಏನ್ರಮ್ಮ, ನೀವು ಕೆಲಸ ಮಾಡ್ತೀರಾ ಏನೋ ಮಾತಾಡ್ತಾನೆ ಕೂತಿರ್ತೀರಾ? ಬೇಗ ಬೇಗ ಕೆಲಸ ಮಾಡಿ. ಬರೀ ಬರೀ ಸುವಾಸಿನಿ ಬರ್ತಾ ಇದ್ದಾರೆ. ಏನಪ್ಪ ನಿನ್ನ ಹೆಸರು? ನಾರಾಯಣ. ನಿನ್ನ ಹೆಸರೇನಮ್ಮ?
ಅದು ಲಕ್ಷ್ಮಿ. ಸರಿ, ಅಲ್ಲಿ ಜ್ಯೂಸ್ ಇದೆ, ಇಬ್ರು ಹೋಗಿ ಒಳಗಡೆ ಕೊಟ್ಟು ಬನ್ನಿ. ಹೋಗಿ ಹೋಗಿ ಬೇಗ. ಸರ್ ಜ್ಯೂಸ್ ಮೇಡಮ್. ಮೇಡಮ್ ಜ್ಯೂಸ್. ನಂಗೆ ಬೇಡ. ನಿಂತ್ಕೋ. ನನಗೆ ಬೇಡ ಅಂತ ಹೇಳಿದೆ. ಅವರು ಕೊಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ವಿಕ್ಕಿ ಅವರೇ, ಏನಾದರೂ ಗೊತ್ತಾಯ್ತಾ? ಇಲ್ಲ ಆರ್ತಿ ಅವರೇ. ಆರ್ತಿ, ನೀವು ಪ್ಲೀಸ್ ಬೇಜಾರು ಮಾಡ್ಕೊಳ್ಬೇಡಿ. ಅಪ್ಪ ಅಮ್ಮ ಎಲ್ಲಿದ್ರು ಬಂದೇ ಬರ್ತಾರೆ. ಅವ್ರು ಸೀಮಂತನ ಮಿಸ್ ಮಾಡ್ಕೊಳ್ತಾರ? ಚಾನ್ಸೇ ಇಲ್ಲ. ಪಾಪ ನಮ್ಮ ಆರ್ತಿ ತುಂಬ ಸಂಕಟ ಪಡ್ತಿದ್ದಾಳೆ. ಸುಹಾಸಿನಿ ಮಾತಿಗೆ ಕಟ್ಟಿಬಿದ್ದು ನಾವು ಅವಳಿಗೆ ತುಂಬ ನೋವು ಕೊಡ್ತಾ ಇದ್ದೇವೆ ಅನಿಸುತ್ತೆ. ನೀವು ಜ್ಯೂಸ್ ಕೊಡಿ. ಹೆಂಡತಿ ತಗೊಳ್ಳಿ, ಜ್ಯೂಸ್ ಕೊಡಿ. ನಂಗೆ ಬೇಡ. ಅಕ್ಕ, ನೀನು ಸ್ವಲ್ಪ ಕುಡಿಬೇಕು. ಬೆಳಿಗ್ಗೆಯಿಂದ ಬೇರೆ ನೀನೇನೂ ತಿಂದಿಲ್ಲ. ನಂಗೆ ಏನೂ ಬೇಡ ಅಮ್ಮ. ಅಪ್ಪ ಅಮ್ಮ ಬರೋ ತನಕ ನಾನು ಏನೂ ತಗೊಳ್ಳಲ್ಲ. ಆರ್ತಿ ಅವರೇ, ಪ್ಲೀಸ್ ಕೊಡಿ. ಹೆಂಡತಿ, ಹಠ ಮಾಡಬೇಡಿ, ಸ್ವಲ್ಪ ಕುಡೀರಿ. ಅಮ್ಮ ಬಂದೇ ಬರ್ತಾರೆ, ಪ್ಲೀಸ್ ಕೊಡಿ.
ಯಾಕ್ರಿ ಎಲ್ಲ ಕಷ್ಟನೂ ನಮಗೆ ಬರುತ್ತೆ. ಇಷ್ಟೊಂದು ಕಂಗಟ್ರೆ ಹೇಗೆ? ಮೇಲಾಗಿ ಸುಹಾಸಿನಿ ಅವ್ರಿಗೆ ಏನಾದರೂ ನಾವು ಇಲ್ಲಿರೋದು ಗೊತ್ತಾದರೆ ನಾವು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಗಾಕ್ತೀವಿ. ಸೀಮಂತ ದಿನ ಮಗಳ ಜೊತೆಗಿದ್ದು ಆಶೀರ್ವಾದ ಮಾಡಬೇಕಾದವರು ಮಗಳನ್ನ ನೋಡೋದಕ್ಕೆ ಅಡುಗೆಯವ್ರ ಹಾಗೆ ಕದ್ದು ಮುಚ್ಚಿ ಬಂದಿದ್ದಾರೆ. ಇದೆಲ್ಲ ನೋಡೋದಕ್ಕೆ ಸಂಕಟ ಆಗ್ತಿದೆ. ಈ ಸುಹಾಸಿನಿ ಮಾಡಿರೋ ನೀಚ ಕೆಲಸನ ಹೇಗಾದರೂ ಮಾಡಿ ವೇದಾಂತ ಅಮೂಲ್ಯನ್ಗೆ ಹೇಳಲೇಬೇಕು. ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆ ತಾನೇ ನಿನಗೆ? ಇನ್ನೇನು ಸೀಮಂತ ಶುರು ಆಗುತ್ತೆ, ಸ್ವಲ್ಪ ಹೊತ್ತಿದ್ದು ನೋಡಿಕೊಂಡು ಹೊರಟ್ಬಿಡೋಣ. ಅಕ್ಕ ಸರಿ ಹೋಗ್ಲಿ ಬಿಡು, ಜ್ಯೂಸ್ ಕುಡಿಬೇಡ, ತಂದಿರೋ ಸೀರೆನಾದ್ರೂ ಹುಡ್ಕೋ. ಬೇಡ ಅಮ್ಮ. ಪ್ಲೀಸ್ ಹೆಂಡತಿ, ರೆಡಿಯಾಗಿ. ಆರ್ತಿ, ಇಷ್ಟೊಂದು ಹಠ ಮಾಡಬಾರ್ದು. ಎದ್ದು ರೆಡಿ ಆಗು ಪ್ಲೀಸ್. ಸರಿ ಆಯಿತು. ಯಾಕೆ ಎಲ್ಲರೂ ಬೇಜಾರಿನಲ್ಲಿದ್ದೀರಾ? ಅಮ್ಮ, ಅಪ್ಪ ಅಮ್ಮ ಇನ್ನೂ ಬಂದಿಲ್ಲ ಅಂತ ಅಕ್ಕ ಬೇಜಾರು ಮಾಡ್ಕೊಂಡಿದ್ದಾಳೆ. ಸೀರೆ ಉಡಿಸ್ತೀವಿ ಬಾ ಅಂದ್ರೂ ಬರ್ತಾ ಇಲ್ಲ. ಹೇಗೂ ಪರಿಮಳ ಅವರು ಇದ್ದಾರಲ್ವಾ, ಅವ್ರ ಹತ್ರನೇ ಉಡ್ಸಕ್ಕೆ ಹೇಳ್ತೀನಿ. ಒಂದು ನಿಮಿಷ ಬಂದೇ ಇರಿ. ನಮ್ಮ ಹಣೆಯಲ್ಲಿ ಏನು ಬರೆದಿದೆಯೋ ನಾವು ಅದನ್ನು ಅನುಭವಿಸ್ಲೇಬೇಕು ಪರಿ. ನಮ್ಮ ಮಗಳ ಸೀಮಂತಕ್ಕೆ ನಾವು ಈ ಕೆಲಸ ಮಾಡಬೇಕು ಅಂತ ನಮ್ಮ ಹಣೆಯಲ್ಲಿ ಬರೆದಿದ್ರೆ ಅದನ್ನು ನಾವು ಮಾಡಲೇಬೇಕು. ವಿಧಿ ಬರಹನ ನಾವು ತಪ್ಪಿಸೋದಕ್ಕಾಗೋದಿಲ್ಲ. ನಡಿ ಹೋಗೋಣ. ನಿಮಿಷ. ವೈಜಯಂತಿ ಅವರಿಗೆ ಅನುಮಾನ ಬಂದಿರಬೇಕು ಅನಿಸುತ್ತೆ, ಅದಕ್ಕೆ ಕರೀತಾ ಇದ್ದಾರೆ. ನೋಡಿಮ್ಮ, ನಾವೆಲ್ಲರೂ ಬೇರೆ ಬೇರೆ ಕೆಲಸ ಮಾಡ್ತಿರೋದ್ರಿಂದ ಆರ್ತಿ ಅವ್ರಿಗೆ ಸೀರೆ ಉಡ್ಸೋರು ಯಾರೂ ಇಲ್ಲ. ನಾನು ಹೀಗೆ ಕೇಳ್ಕೊತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ದಯವಿಟ್ಟು ಆರ್ತಿ ಅವ್ರಿಗೆ ಸೀರೆ ಉಡಿಸ್ಕೊಡ್ತೀರಾ? ಶ್ರೀಮಂತಕ್ಕೆ ಲೇಟ್ ಬೇರೆ ಆಗ್ತಾ ಇದೆ. ಪ್ಲೀಸ್ ಅಮ್ಮ. ಬನ್ನಿ ಹಾಗಿದೆ. ಬನ್ನಿ. ಅಮ್ಮ, ಯಾರು ಇವರು?